ನಮಸ್ಕಾರ ವೀಕ್ಷಕರೇ, 85 ನ್ಯೂಸ್ ಬಾಕ್ಸ್ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ರಾಕೇಶ್ ಎನ್. ಹನಿ ಟ್ರ್ಯಾಪ್ ಹೆಸರಿನಲ್ಲಿ ಯುವಕನನ್ನು ಬಲೆಗೆ ಬೀಳಿಸಿ ಕಿಡ್ನಾಪ್ ಮಾಡಿದ 8 ಜನ ಅರೆಸ್ಟ್. ಇವತ್ತಿನ ವಿಶೇಷ ವರದಿ. ಹನಿ ಟ್ರ್ಯಾಪ್ ಹೆಸರಿನಲ್ಲಿ ಯುವಕನನ್ನು ಬಲೆಗೆ ಬೀಳಿಸಿ ಅಪಹರಿಸಿ 12 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಸಂಚನ್ನು ಗಾಂಧಿ ಚೌಕ ಠಾಣಾ ಪೊಲೀಸರು ಭೇದಿಸಿದ್ದಾರೆ. ಜಮೀನು ಮಾರಾಟದಿಂದ ಕುಟುಂಬದ ಬಳಿ ಹಣವಿದೆ ಎಂಬ ಮಾಹಿತಿ ಆಧರಿಸಿ ಈ ಕೃತ್ಯ ಎಸಗಲಾಗಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳೆ ಸೇರಿ 8 ಆರೋಪಿಗಳನ್ನು ಬಂಧಿಸಲಾಗಿದೆ. ಅಪಹರಣಕ್ಕೊಳಗಾಗಿದ್ದ ಯುವಕನನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಈ ಕುರಿತು ಇಲ್ಲಿದೆ ಒಂದು ವರದಿ. ಹೌದು, ವಿಜಯಪುರ ನಗರದ ಕಸ್ತೂರಿ ಕಾಲೋನಿ ಶಾಹಿಲ್ ಚಂದರಬಂಧ ಎಂಬ ಯುವಕನ ಕುಟುಂಬ 2 ತಿಂಗಳ ಹಿಂದೆ 2 ಎಕರೆ ಜಮೀನನ್ನು 26 ಲಕ್ಷಕ್ಕೆ ಮಾರಾಟ ಮಾಡಿತ್ತು. ಈ ವಿಚಾರ ಸಾಹಿಲ್ ಜೊತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡುಗೆ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದ ಮೊಹಮ್ಮದ್ ರಫೀಕ್ ನದಾಫ್ಗೆ ತಿಳಿದಿತ್ತು. ಹಣ ಸುಲಿಗೆ ಮಾಡುವ ಉದ್ದೇಶದಿಂದ ಆತ ತನ್ನ ಸಹಚರರೊಂದಿಗೆ ಸೇರಿ ಹನಿ ಟ್ರ್ಯಾಪ್ ಸಂಚು ರೂಪಿಸಿದ್ದ. ಈ ಯೋಜನೆಯಂತೆ ನಗರದ ಪಿಜಿಯಲ್ಲಿ ವಾಸಿಸುತ್ತಿದ್ದ ವಿಜಯಲಕ್ಷ್ಮಿ ಎಂಬ ಮಹಿಳೆಯ ಮೂಲಕ ಶಾಹಿಲ್ಗೆ ಕರೆ ಮಾಡಿ ಭೇಟಿಯಾಗುವಂತೆ ಆಹ್ವಾನಿಸಲಾಗಿತ್ತು. ದಿನಾಂಕ 19/6/2026 ವಿಜಯಪುರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅಂದ್ರೆ ದುಡ್ಡಿಗೋಸ್ಕರ ಒಂದು ಕಿಡ್ನಾಪ್ ಕೇಸು ರಿಜಿಸ್ಟರ್ ಆಗಿರುತ್ತೆ. ಸೊ ಆ ವ್ಯಕ್ತಿಯ ಹೆಸರು ಸಾಹಿಲ್ ಚಪ್ಪರ್ಬಂದ್ ಅನ್ನುವಂತ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿರ್ತಾರೆ. ಅದು ಕೇಸ್ ರಿಜಿಸ್ಟರ್ ಆದ್ಮೇಲೆ ನಾವು ತನಿಖಾ ತಂಡವನ್ನ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೇರಿ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿರ್ತೀವಿ. ಆ ತನಿಖೆಯಲ್ಲಿ ಒಟ್ಟು 8 ಜನ ಆರೋಪಿಗಳನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದೀವಿ. ಹೀಗೆ ಭೇಟಿಗಾಗಿ ಜೂನ್ 18ರ ರಾತ್ರಿ ಸರ್ಕಾರಿ ಆಸ್ಪತ್ರೆ ಹಿಂಭಾಗದ ಖಾಲಿ ಜಾಗಕ್ಕೆ ಬಂದ ಶಾಹಿಲನನ್ನು ಆರೋಪಿಗಳು ಸ್ಕಾರ್ಪಿಯೋ ವಾಹನದಲ್ಲಿ ಅಪಹರಿಸಿ ಕುಟುಂಬಸ್ಥರಿಗೆ 12 ಲಕ್ಷ ನೀಡುವಂತೆ ಬೆದರಿಕೆ ಹಾಕಿದ್ದರು. ಮರುದಿನ ಶಾಹಿಲ್ನ ತಾಯಿ ಗಾಂಧಿ ಚೌಕ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ಬಳಿಕ ವಿಶೇಷ ತನಿಖಾ ತಂಡ ರಚಿಸಿ ಮೊಬೈಲ್ ಕರೆಗಳ ಮಾಹಿತಿ, ತಾಂತ್ರಿಕ ಸಾಕ್ಷ್ಯಗಳು ಹಾಗೂ ವಿವಿಧ ಸುಳಿವುಗಳ ಆಧಾರದಲ್ಲಿ ತನಿಖೆ ಆರಂಭಿಸಲಾಯಿತು. ತನಿಖೆಯ ವೇಳೆ ಆರೋಪಿಗಳ ಚಲನವಲನವನ್ನು ಪತ್ತೆ ಹಚ್ಚಿದ ಪೊಲೀಸರು ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಸಮೀಪ ಕಾರ್ಯಾಚರಣೆ ನಡೆಸಿ ಅಪಹರಣಕ್ಕೊಳಗಾಗಿದ್ದ ಶಾಹಿಲನನ್ನು ಸುರಕ್ಷಿತವಾಗಿ ರಕ್ಷಿಸಿದರು. ಪ್ರಕರಣದಲ್ಲಿ ಭಾಗಿಯಾಗಿದ್ದ ಗೋಪಾಲ್ ಮಾದರ್, ದಶರಥ್ ಮಾದರ್, ಶಿವಾನಂದ್ ನಂದಿ ಕೋಲ್ಮಠ, ಸುನೀಲ್ ನಾವಿ, ಶಿವಕುಮಾರ್ ಹೊಸಟ್ಟಿ, ಲಿಂಗಪ್ಪ ನಾವದಗಿ, ಮೊಹಮ್ಮದ್ ರಫೀಕ್ ನದಾಫ್ ಹಾಗೂ ವಿಜಯಲಕ್ಷ್ಮಿ ತೋನಶಾಳ ಸೇರಿದಂತೆ ಒಟ್ಟು 8 ಆರೋಪಿಗಳನ್ನು ಬಂಧಿಸಿ ಅಪಹರಣಕ್ಕೆ ಬಳಸಿದ್ದ ಸ್ಕಾರ್ಪಿಯೋ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಏನು ಅಂತಂತಂದ್ರೆ, ಈ ಸಾಹಿಲ್ ಅನ್ನೋನು ವಿಜಯಪುರ ಗೌರ್ಮೆಂಟ್ ಹಾಸ್ಪಿಟಲ್ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ಅಡಿಗೆ ಸಪ್ಲೈಯರ್ ಆಗಿ. ಅವನ ಜೊತೆಗೆ ಇನ್ನೊಬ್ಬ ಅವನ ಫ್ರೆಂಡ್ ಕೂಡ ಮೊಹಮ್ಮದ್ ರಫೀಕ್ ಅನ್ನೋನು ಕೂಡ ಅವನು ಕುಕ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಸಾಹಿಲ್ ಅವರ ತಂದೆ ಸುಮಾರು 2 ಎಕರೆ ಜಮೀನ್ ಇತ್ತು, ಅದನ್ನ ಮಾರಿ ಸುಮಾರು 26 ಲಕ್ಷ ರೂಪಾಯಿ ದುಡ್ಡು ಬಂದಿರುತ್ತೆ. ಅದನ್ನ ಸಾಹಿಲ್ ಈ ಮೊಹಮ್ಮದ್ ರಫೀಕ್ ಅನ್ನೋನ್ಗೆ ಹೇಳಿರ್ತಾನೆ, ಈ ರೀತಿ ಹಿಂಗ್ ಮಾರಿದೆ ಅಂತ ಹೇಳಿ. ಅದಕ್ಕೆ ಮೊಹಮ್ಮದ್ ರಫೀಕ್ ಏನ್ ಮಾಡ್ತಾನೆ ಅಂತಂದ್ರೆ, ಆತನ ಫ್ರೆಂಡ್ ಆದಂತಹ ಗೋಪಾಲ್ ಮಾದರು ಅನ್ನೋನನ್ನ ಹೆಲ್ಪ್ ತಗೊಂಡು ಈ ಹೇಗಾದ್ರೂ ಮಾಡಿ ಸಾಹಿಲ್ ಕಡೆ ಇರೋ ದುಡ್ಡನ್ನ ದೋಚಬೇಕು ಅಂತ ಹೇಳಿ ಗೋಪಾಲ್ ಮಾದರು ಒಬ್ಬ PG ಓನರ್ ಆದಂತ ನಿಂಗಪ್ಪ ನಾವುದಗಿ, ಈತನ PG ಇಲ್ಲೇ ನಮ್ಮ ಶಿವಾಜಿ ಸರ್ಕಲ್ ಹತ್ರ ಇದೆ. ಆತನ ಸಹಾಯದಿಂದ ಒಂದು ಮಹಿಳೆಗೆ ಇದರ ಒಳಸಂಚನ್ನ ಎಲ್ಲ ಹೇಳಿಬಿಟ್ಟು ಆ ಮಹಿಳೆಯಂತ್ರ ಈ ವಿಕ್ಟಿಮ್ ಆದಂತ ಸಾಹಿಲ್ ಚಪ್ಪರ್ಬಂದ್ಗೆ ಮೆಸೇಜಸ್ ಗಳ ಮುಖಾಂತರ ಆತನನ್ನ ಟ್ರ್ಯಾಪ್ ಮಾಡ್ತಾರೆ. ಸೊ ಒಂದು ದಿನ ಫೈಂಡ್ ಅವಳು ಕಾಲ್ ಮಾಡಿ ಇಂತ ಒಂದು ಜಾಗಕ್ಕೆ ಬಾ ಅಂತಂದಾಗ ಅವಾಗ ಸಾಹಿಲ್ ಅಲ್ಲಿ ಹೋಗಿರ್ತಾನೆ. ಸಾಹಿಲ್ ಹೋದಾಗ ಆತನನ್ನ ಒತ್ತಾಯ ಪೂರ್ವಕವಾಗಿ ಈ 8 ಜನ ಆರೋಪಿತರು, ಗೋಪಾಲ್ ಮಾದರ್ ಆಗಿರ್ಬೋದು, ನಿಂಗಪ್ಪ ಬೂತಾಡಿ, ಮೊಹಮ್ಮದ್ ರಫೀಕ್, ಮತ್ತೆ ಒಬ್ಬಳ ಮಹಿಳೆ, ಮತ್ತೆ ದಶರಥ್ ಮಾದರು, ಶಿವಾನಂದ್ ಮೃತ್ಯುಂಜಯ ನಂದಿ ಕೋಲ್ಮಠ್, ಮತ್ತೆ ಸುನಿಲ್ ನಾವಿ, ಮತ್ತೆ ಶಿವಕುಮಾರ್ ಹೊಸಟ್ಟಿ ಅನ್ನೋರು ಆತನನ್ನ ತಮ್ಮ ಸ್ಕಾರ್ಪಿಯೋದಲ್ಲಿ ತಗೊಂಡು ಹೋಗ್ಬಿಟ್ಟು ಗದಗು, ಗೋವಾ ಇನ್ನಿತರ ಪ್ಲೇಸಸ್ ಗಳಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಅವರ ತಾಯಿಗೆ ರ್ಯಾನ್ಸಮ್ಗೋಸ್ಕರ ಕಾಲ್ ಮಾಡಿರ್ತಾರೆ, 12 ಲಕ್ಷ ರೂಪಾಯಿ ದುಡ್ಡು ಕೊಟ್ರೆ ನಿನ್ ಮಗನ್ನ ಬಿಟ್ಟು ಕಳ್ಸುತ್ತೆ ಅಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೇರಿ ಮತ್ತು ಅವರ ತನಿಖಾ ತಂಡ ಈ ಎಲ್ಲಾ 8 ಜನರ ಘಟಪ್ರಭಾದಿಂದ ಪತ್ತೆ ಮಾಡಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ.
ಸೊ ವಿಕ್ಟಿಮ್ ಕೂಡ ಸೆಕ್ಯೂರ್ಡ್ ಆಗಿದ್ದಾರೆ, ಈಸ್ ಆಲ್ಸೋ ಫೈನ್. ಈ ರೀತಿಯಾದಂತ ಒಂದು ಏನು ಹನಿ ಟ್ರ್ಯಾಪ್ ಗೆ ಒಳಪಡಿಸಿ ಆತನಿಂದ ರ್ಯಾನ್ಸಮ್ ಆಗಿ ದುಡ್ಡನ್ನು ವಸೂಲಿ ಮಾಡುವಂತ ಒಂದು ತಂಡನೂ ಕೂಡ ಬೆಲೆಗೆ ಬಿದ್ದಿದೆ. ಸೊ ಈ ರೀತಿ ಇರುವಂತ ಕೆಲವೊಂದಿಷ್ಟು ಪ್ರೆಷರ್ ಗ್ರೂಪ್ಸ್ ಗಳನ್ನ ಕೂಡ ನಾವು ಐಡೆಂಟಿಫೈ ಮಾಡಿದೀವಿ. ಸೊ ಕೆಲವೊಂದಿಷ್ಟು ಪ್ರೆಷರ್ ಗ್ರೂಪ್ಸ್ ಗಳನ್ನ ಐಡೆಂಟಿಫೈ ಮಾಡಿ ದೇ ಆರ್ ಅಂಡರ್ ಸರ್ವೆಲೆನ್ಸ್. ಪರ್ಟಿಕ್ಯುಲರ್ಲಿ ವಿಜಯಪುರ ಸಿಟಿಯಲ್ಲಿ ಕೆಲವೊಂದಿಷ್ಟು 4 ರಿಂದ 5 ತಂಡಗಳು ಈ ರೀತಿ ಅಂಡರ್ ಸರ್ವೆಲೆನ್ಸ್ ಇಟ್ಟಿದ್ದೀವಿ. ಆದಷ್ಟು ಬೇಗ ಅವರನ್ನು ಕೂಡ ಇಂಥ ಒಟ್ಟಿನಲ್ಲಿ ಹನಿ ಟ್ರಾಪ್ ಕಿಡ್ನಾಪ್ ಪ್ರಕರಣವನ್ನು ಭೇದಿಸಿದ ಗಾಂಧಿ ಚೌಕ ಠಾಣೆ ಪೊಲೀಸರ ಕಾರ್ಯಾಚರಣೆ ಗಮನ ಸೆಳೆದಿದೆ. ಪೊಲೀಸರ ಕಾರ್ಯಕ್ಷಮತೆಗೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ವೀಕ್ಷಿಸಿ 85 ನ್ಯೂಸ್ ಬಾಕ್ಸ್ ಕನ್ನಡ.